2 ರೂಪಾಯಿ ಬಟ್ಟೆ ಕಿಲಿ ತಗೊಂಡ್ ಬಟ್ಟೆ ದೊಡ್ಡ ಇದು ಅವ್ ಕಲ್ತವ ಅವನ್ಗೆ 2 ರೂಪಾಯಿ ಕೊಡ್ತಿತ್ತು. ಬಾಕಿ ಜನಕ್ಕೆಲ್ಲ 4 ಅಣೆ 8 ಅಣೆ ಹೀಗೆ ಬಟ್ಟೆ ಹಳವರಿಗೆಲ್ಲ ಕೊಡ್ತಿತ್ತು. ಏನ ಅರ್ಥ ಆಯ್ತಾ? ಹೇಳಿಕೊಟ್ರು ಹೇಳ್ತ ನನಗೆ ಎತ್ತದ ಇವರ ನಮ್ಮ ಮೇಲೆ ಹೇಳ್ತಿದ್ದೆ. ಪ್ರಸಂಗ ಕಾಳಿಂಗನಾಡಿದ್ದ ಹೇಳಿದ್ರೆ ಆ ದಿವಸ ಕಲೆಕ್ಷನ್ ಜಾಸ್ತಿ, ಜನವೂ ಜಾಸ್ತಿ. ನಾನು ಭಾವನ್ ತೋರಿಸೋದಾಗ್ತಿದ್ಯಾ? ಅವನೇ ಹೇಳ್ತಿದ್ದ, ನಾನು ಭಾವನ್ ಮಾತನಾಡ ತೋರಿಸೋದಾಗ್ತಿದೆ ಎಂದು ಹೇಳ್ತಿದ್ದ ಇತ್ತಾನೆ. ಹಾಗಾಗಿ ಅವಕ್ಕೂ ಬಂಗಾರ ಎಲ್ಲ ತಗೊಂಡು ಅಡವು ಇಟ್ಟು ಆ ಕಲಾವಿದರಿಗೆಲ್ಲ ಸಾಲ ತೀರಿಸಿದೆ. ಮಿತ್ರರೇ ನಮಸ್ತೆ. ಕೆಲವರ ಬದುಕು ಒಂದು ವೃತ್ತಿಯ ಕಥೆಯಾಗಿರುತ್ತದೆ, ಆದರೆ ಕೆಲವರ ಬದುಕು ಒಂದು ಯುಗದ ಕಥೆಯಾಗಿರುತ್ತದೆ. ಆ ಕಾಲದ ಪೂಜಾರಿಗಳು ಕೃಷಿ, ಯಕ್ಷಗಾನ, ವ್ಯಾಪಾರ, ಹಳ್ಳಿಯ ಬದುಕು ಇವೆಲ್ಲವನ್ನು ತನ್ನ ಕಣ್ಣಾರೆ ಕಂಡು ಅನುಭವಿಸಿ ಬದುಕಿನ ಪ್ರತಿಯೊಂದು ತಿರುವನ್ನು ಧೈರ್ಯದಿಂದ ಎದುರಿಸಿದ 93 ವರ್ಷದ ಈ ಹಿರಿಯರ ಬದುಕನ್ನು ಇಂದು ನಿಮ್ಮ ಮುಂದೆ ತರುತ್ತಿದ್ದೇವೆ. ಇದು ಸಂಕೇತನ. ನಮಸ್ತೆ ಅಜ್ಜ. ನಮಸ್ತೆ. ಹೇಗಿದ್ದೀರಿ ಅಜ್ಜ? ಆರಾಮಿದ್ದೇನೆ. 90 ವರ್ಷಗಳ ಹಿಂದಿನ ನಿಮ್ಮ ಊರು ಹೇಗಿತ್ತು? ಬಾಳ 90 ವರ್ಷದ ಹಿಂದೆ ವಿದ್ಯೆ ಮಾಡ್ತಾ ಇದಿಲ್ಲ, ಶಾಲೆ ಮನೆಯೆಲ್ಲ ಇಲ್ಲೇ. ಮತ್ತೆ ಅದು ತೀರಾ ಹಳ್ಳಿ. ಮೇಲಾಗಿ 90 ವರ್ಷದ ಹಿಂದಿನ ಎಲ್ಲ ಜನಾಂಗವೂ ತೀರಾ ಬರೀ ಹಳ್ಳಿ ಜೀವನದಲ್ಲಿಯೇ ಇದು. ಯಾರು ಓದಿಗೆ ಬರ ಮತ್ತೊಂದು ಕಲ್ತೋರಲ್ಲ. ಹಾಗಾಗಿ ಆ ಕಾಲದಲ್ಲಿ ಆಗಿತ್ತು. ಆ ಕಾಲದಲ್ಲಿ ಅಂದ್ರೆ ಅಷ್ಟು ಎಂಥದೇ ಮಾಡ್ತೆ ಅಂದ್ರೂ ಏನು ಆಗ್ತಿತ್ತಿಲ್ಲ. ವ್ಯವಸ್ಥೆ ಏನು ಇರಲಿಲ್ಲ, ಏನು ಇಲ್ಲ. ಎಲ್ಲಿ ವ್ಯವಸ್ಥೆ ಇದೆಯೇ ಇಲ್ಲ. ಶಾಲೆ ಮನೆ ಸಹ ಸರಿ ಇಲ್ಲ. ಊರ್ ಮನೆಯವರು ಸೇರಿ ಗ್ರಾಂಡ್ ಶಾಲೆಗಳ ಮಾಡ್ಕೊಂಡು ಅಲ್ಲಿ ನಮ್ಮನೆ ನಮ್ಮ ಮನೆ ಹತ್ತಿರ ಒಂದು ಶಾಪ್ ಇದು ಕಟ್ಕೊಂಡಿದ್ದು ತಿಳಿದಿರಿ, ಶಾಲೆ ಮನೆ ಕಟ್ಕೊಂಡು ಆಗೆಲ್ಲ ಸರ್ಕಾರದ ಇಲ್ಲ, ಅದಕ್ಕೆ ಎಲ್ಲ ಊರವರೇ ಸ್ವಲ್ಪ ವಂತಿಗೆ ಪಂತಿಗೆ ಹಾಕೊಂಡು ಮಾಡ್ಕೊಂಡು ಕಲಿಸ್ತಿದ್ದ. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಏನಾಯ್ತಂದ್ರೆ 4ನೇ ಕ್ಲಾಸ್ ನಂತರ ಕಲಿಯುವುದಕ್ಕೆ ನನ್ನ ಎಂಟು ವ್ಯವಸ್ಥೆ ಇದೆ. ಅವನ ಅಲ್ಲಿ ನಿಲ್ಲಿಸ್ಬಿಟ್ಟೆ. ಓದನ್ನೇ 4ನೇ ತಾರೀಕು ನಿಲ್ಲಿಸಿದೆ. ನಿಲ್ಸ್ಕೊಂಡು ಏನು ಮಾಡಿದ್ರು ಬಂತು. ಅಪ್ಪ ಏನು ಮಾಡೋದಕ್ಕಿದ್ರೆ ತೆಕ್ಕೆ ನಿಲ್ಲಿಸ್ಕೊಂಡ ಕೃಷಿ ಹೇಳ್ಕೊಳ್ಳ ಅನ್ಕದ. ಕೊಟ್ಟೆ ಕಟ್ಟುದು, ಕೊನೆ ಕೊಯ್ಯುವುದು, ತಟ್ಟು ಕೊಯ್ಯುವುದು, ನೀರು ತೋಕುದು, ಗೊಬ್ಬರ ಹಾಕುವುದು, ಗೊಬ್ಬರ ಹೊರುವುದು, ಸೊಪ್ಪು ಹೊರುವುದು ಇತ್ಯಾದಿ ಕೃಷಿ ಕೆಲಸ ಮಾಡಿಸಿದ ಅಪ್ಪ. ಕಲಿಸಿದ ನನಗೆ. ಮರ ಹತ್ತು ಕಲಿಸಿದ. ಅಂದರೆ ಕೊಟ್ಟೆ ಕಟ್ಟುವುದು, ಕೊಟ್ಟೆ ಆಗಿತ್ತು ಎಲ್ಲ ಹಾಳೆ ಕೊಟ್ಟೆ ಮಾಡಿ ಕಟ್ಟುವುದು, ಕೊಟ್ಟೆ ಕಟ್ಟುವುದಾಗಿತ್ತು. ಕಲಿಸಿದ. ಅದರಲ್ಲೇ ಮುಂದುವರೆದೆ. ನಾನು ಕೃಷಿಯಲ್ಲೂ ಮುಂದುವರೆದೆ. ಕೃಷಿಯಲ್ಲಿಯೂ ಭಾಳ ಹೆಸರು ಅಂತ ನನಗೆ. ಒಳ್ಳೆ ಕೃಷಿ ಮಾಡ್ತೇನೆ, ಮಾಡ್ತೀವೋ ಕಂಡವರೆಲ್ಲ ಹೇಳ್ದ, ಒಳ್ಳೆ ಕೆಲಸ ಮಾಡ್ತೀವೋ ನೀನು, ಹೀಗೆ ಆಗಿನ ಭಾಷೆಯಲ್ಲಿ. ವೀಳ್ಯದೆಲೆ ಕೊಯ್ದು ಹುಬ್ಬಳ್ಳಿ ತನಕ ಕಳಿಸ್ತಿದ್ರು. ಹೌದು, ವೀಳ್ಯದೆಲೆ ಕೊಯ್ದು ರಾಣಿಬೆನ್ನೂರು, ಹುಬ್ಬಳ್ಳಿ ಅಲ್ಲ, ರಾಣಿಬೆನ್ನೂರಿಗೆ ಕಳಿಸೋದು ತಿಳಿದ್ರಿ. ಅವಲ್ಲಿಂದ ಪಾಕಿಸ್ತಾನಕ್ಕೆ ಕಳಿಸ್ತಿದ್ದವು ತಿಳಿದಿದೆ. ಮುಂದೆ ಅಲ್ಲಿ ಕೆಲವು ಎಲ್ಲ ದಲಾಲ್ಕೋ ಇದ್ದಿದ್ದು ಲಿಂಗಾಯತರ ಪೈಕಿರು. ನಾವಿಲ್ಲಿ ಹಳ್ಳಿಯಲ್ಲೆಲ್ಲ ಕೊಯ್ಸಿ ತೆಗೆದಿದೆ. ಕಟ್ಟಿಗಿದ್ದಿಷ್ಟು ಕೊಟ್ಟು ಕೊಟ್ಲೆ ಮಾಡಿ ಕೊಲ್ಲೆ ಚೂಡಿ ಕಟ್ಟಿ ಮೇಲೆ ಕಳಿಸೋದು. ಅವು ನಾವು ಕಮಿಷನ್ ಕೊಡ್ತಿತ್ತ ತಿಳಿದಿಲ್ಲ. ಆ ಕಮಿಷನ್ ತಗೊಂಡು ಕೆಲಸ ಮಾಡ್ತಿದ್ದೆ ನಾನು. ಆಗ ಒಂದು ಕಟ್ಟಿಗೆ, ಆಗಿನ ಕಾಲದಲ್ಲಿ ಒಂದು ಕಟ್ಟಿಗೆ 1.5-2 ರೂಪಾಯಿವರೆಗೆ ಕಮಿಷನ್ ಅಷ್ಟೇ. ಸಾಮವೇದ ವಿದ್ಯಾಭ್ಯಾಸ ಮಾಡಿದ್ರಿ? ಹೌದು. ಕೃಷಿ ನಿಲ್ಲಿಸಿನಲ್ಲಿ ಕಡೆಗೆ ಅಪ್ಪೇನ್ ಮಾಡ್ದ, ಮುಂದೆ ಯಾವುದೇ ಹೈಸ್ಕೂಲ್ ಮತ್ತೊಂದು ಇದಕ್ಕೆ ಹಾಕುವಾಗ ಹೋಗಿದ್ದೆ. ಅವೇನು ಮಾಡ್ದೆ, ನಮಗೆ ಶಿಶುವರ್ಗ ಇದ್ದು ವೇದಾಧ್ಯಯನ ಮಾಡು ನೀನು ಅಂದ. ಅಪ್ಪ ಮಾಡಿ ಮನೆಯಲ್ಲೇ ಒಂದು ಭಟ್ರು ತಂದು ಇಟ್ಟ. ತಿಳಿದಿಲ್ಲ. ಹಡ್ವಾಳ ಸುಬ್ರಾಯ ಭಟ್ರು ಅಂತ ಹೇಳಿ ಅವರು ಸಾಮವೇದ ಪಂಡಿತರಾಗಿದ್ರು. ಅವರು ನಮ್ಮ ಮನೇಲೇ ಒಳ್ಕೊಂಡು ನನಗೆ ಹೇಳ್ಕೊಡ್ತಿದ್ರು. ತಿಳಿದಿಲ್ಲ. ಹುಡುಗರಿಂದ ಹೇಳ್ಕೊಡ್ತಿದ್ರು, ಸಾಮ ಹೇಳ್ಕೊಡ್ತಿದ್ರು. ಆಗ ನಾನು ಸಾಮವೇದದಲ್ಲಿ 7-8 ವರ್ಷ ಅಧ್ಯಯನ ಮಾಡಿ, ನಮ್ಮಲ್ಲಿ ಯಾರು ಮಾಡೋರು ಇಲ್ಲದೆಯ ನನ್ನ ಅಪ್ಪ ಮಾಡಿದ್ದೆ ಬಿಟ್ಬಿಟ್ಟ.
ನಮ್ಮನೆ ನಂಗಲ್ ಶಿಕ್ಷಕರಿಗೆ ಎಲ್ಲ ಬೇರೆ ಬೇರೆ ನಮ್ಮ ದಾಯಾದಿಗಳು ತಗೊಂಡ್ಬಿಟ್ರು. ಆವಾಗ ಕಡೆಗೆ ನಾವು ಬಂದ ಮೇಲೆ ಕೆಲವು ಸ್ವಲ್ಪ ನನ್ನೇ ಕರ್ಲೋಣಕ್ರು, ಶಿಕ್ಷಕರು ನನ್ನ ಕರ್ಲೋಣಕ್ರು, ನಾನೇ ಶಿಕ್ಷಕರಿಗೆ ಹೋಗ್ತಿದ್ದೆ. ಶಿಕ್ಷಕರಿಗೆ ಅಂದ್ರೆ ಪುರೋಹಿತರು. ಅವಾಗ ಪುರೋಹಿತಿಗೆ ಎಷ್ಟು ಬರ್ತಿತ್ತು ದಕ್ಷಿಣೆ? ಸಾಮೂಹಿಕ ದಕ್ಷಿಣೆ ಅಂದ್ರೆ ಒಂದು 8 ಆಣೆಯಿಂದ 2 ರೂಪಾಯಿನವರೆಗೆ ಸಾಮೂಹಿಕ ದಕ್ಷಿಣೆ ಇತ್ತು ಜನರಿಗೆ. ಒಟ್ಟು ಬಟ್ಟಕ್ಕೆ ಹೋಗಿ ತರದಿನಿ 2 ರೂಪಾಯಿ ಬಟ್ಟೆ ದಕ್ಷಿಣೆ ತಗೊಂಡ್ ಬಟ್ಟು ದೊಡ್ಡ ವಿದ್ವಾಂಸ ಅವ್ ಕಲ್ತವ, ಅವನ್ 2 ರೂಪಾಯಿ ಕೊಡ್ತಿತ್ತು ತರದಿ. ಬಾಕಿ ಜನಕ್ಕೆಲ್ಲ 4 ಆಣೆ 8 ಆಣೆ ಹೀಗೆ ಬಟ್ಟೆ ಹಳವರಿಗೆಲ್ಲ ಕೊಡ್ತಿತ್ತು. ಒಂದ್ಸಲ 75 ಪೈಸೆ ಕೊಡೋ ಬದಲು 25 ಪೈಸೆ ಕೊಟ್ರಂತೆ ನಿಮ್ಗೆ. ಅವ ಹೇಳ್ತಿತ್ತವ ಯಜಮಾನ್ ದಿಕ್ಕ ಪೈಕಿ ಯಾರು ಒಬ್ರು ಹೇಳ್ತಿದ್ದ, ಯಾರು ದಕ್ಷಿಣೆ ತಗೊಂಡು ಹೋಗ್ಬೋದು ಇಲ್ಲಿ ಬರ ಹೇಳ್ತಾರೆ ಕಾಯ್ತಿದ್ದ. ಅವ ನಾವು ಮತ್ತೊಂದು ಮನೆ ಹೋದ್ರೆ ಅಲ್ಲೊಂದು ಸಿಗ್ತಾನೆ. ಈ ಲೆಕ್ಕ ಮೇಲೆ ಇಲ್ಲಿ ಹೋಗಿ ಕುಂತ್ಕೊಂಡು ಕೈ ಹೊಟ್ಕೊಂಡು ಕುಂತ್ಕೊಂಡು ತವ ಎಲ್ಲ ಮ್ಯಾಗ್ನೆಂಟಿ ಆಯ್ತು. ಯಾರ ಮನೆ ಮಾಲೇಶ್ವರ ಬಿಟ್ರೆ ಮನೆ, ಮಾಲೇಶ್ವರ ಬಿಟ್ರೆ ಮಗನ ಅಪ್ಪನ ಮದುವೆ ಇಲ್ಲ, ಒಂದಿನಿಲ್ಲ. ನಾ ಒಬ್ಬನೇ ಬಂದು ಮತ್ತಾರು ಬಂದಿಲ್ಲ, ನಾನು ಒಬ್ಬನೇ ಹೇಳ್ತಿದ್ದೆ. ಆವಾಗ ಅವನೇನು ಮಾಡ್ತಿದ್ದ, ಯಾರೂ ಬರ್ದೇ ಇದ್ರೆ ಮಾಲೆ ಬಿಟ್ರೆ ಸಣ್ಣದಾರು ಹೆಚ್ಚು ದುಡ್ಡು ಹಾಕೊಡ್ತಾವ. ಅವನೇನ್ ಮಾಡಿದ ಕೇಳಿದ್ರೆ ಅವಾಗ ಆ ದುಡ್ಡೆಲ್ಲ ಬಾಕಿ ದುಡ್ಡೆಲ್ಲ ಹಿಂದೆ ಹಾಕೊಂಡು 25 ಪೈಸೆ ಮಾತ್ರ ಇಟ್ಟ, 4 ಆಣೆ ಮಾತ್ರ ಇಟ್ಟ ಅದರಲ್ಲಿ ನನಗೆ ಕೊಡುವುದಕ್ಕೆ ದಕ್ಷಿಣೆ. ಆ 4 ಆಣೆ ತಗೊಂಡು ಭಾಳ ಖುಷಿಯಿಂದ ಭಯಂಕರ ಆಗಿ 4 ಆಣೆ ಸಿಕ್ತೊಳ್ದು ಮತ್ತೊಂದು ಮದುವೆ ಹೋಗ್ತದೆ. ಆ ಸಮಯದಲ್ಲಿ ಪೌರೋಹಿತ್ಯದ ಜೀವನ ಕಷ್ಟ ಇತ್ತಾ? ಭಯಂಕರ ಕಷ್ಟ ಇತ್ತು. ಪೌರೋಹಿತ್ಯ ಬರೇ ಪೌರೋಹಿತ್ಯ ಒಂದು ಸಂಸಾರ ಆಗ್ತಿತ್ತು ಇಲ್ಲಿ. ಆಗ ಬರೀ ಪೌರೋಹಿತ್ಯದಿಂದ ಜೀವನ ನಡೀತಿತ್ತು. ಯಾಕೆಂದ್ರೆ ಅವನು ಇಡೀ ವರ್ಷಕ್ಕೋಸ್ಕರ ಪೌರೋಹಿತ್ಯ ಮಾಡಿರುವ ಅವನ ಸಂಸಾರಕ್ಕೆ ಹಾಕಪಟ್ಟು ಉತ್ಪಾದನೆ ಆಗ್ತಿತ್ತಿಲ್ಲ. ಆಗ ವೈದಿಕಿ ಅಂತಂದ್ರೆ ಬರೀ ಸುಮ್ಮನೆ ಒಂದು ಧರ್ಮಕ್ಕೆ ಇದಕ್ಕೆ ಆ ಭಾವನೆಯಿಂದ ಹೋಗ್ತಿತ್ತು ವಿನ ಅದು ಎಂಥದೋ ಆಗ್ತದ ಸಂಸಾರದ ಆಗ್ತದೋ ಈ ಭಾವನೆಯಿಂದ ಹೋಗ್ತಿತ್ತೇ ಯಾರು ವೈದಿಕರು. ಹೌದು. ಆಗ ಹಂಗಾಗಿ 2 ರೂಪಾಯಿ ಕೊಟ್ಟರು ಭಯಂಕರ ದುಡ್ಡು ಆಗ್ತವ್ರೆ ಸಂತೋಷ ಪಡ್ತಿತ್ತು. ಪ್ರಸ್ತುತ ನಡೀತಿರುವ ವೈದಿಕ ಕ್ರಿಯೆ ಆಗಿನ ವೈದಿಕ ಕ್ರಿಯೆಗೂ ಏನ್ ವ್ಯತ್ಯಾಸ ನೀವು ನೋಡ್ತಾ ಇದ್ದೀರಿ? ಆಗ ವೈದಿಕಿಗೆ ಬರ್ತಕ್ಕಂತ ವಿದ್ವಾಂಸರ ಒಟ್ಟಕ್ಕ ಕೇವಲ ದುಡ್ಡಿಗಾಗಿ ಬರಲ್ಲ. ಧರ್ಮ ಇದು ಮಾಡೋದು ನಮ್ಮ ಕರ್ತವ್ಯ. ಈಗೇನಾಯ್ತು ಕಡೆಗೆ ಏನಾಯ್ತು ಬಂತು ಅಂದ್ರೆ ದುಡ್ಡಿಗಾಗಿಯೇ ಮಾಡೋ ಕಲ್ತವ್ರ ಏನು ಮಾಡೋದಕ್ಕೆ ದುಡ್ಡು ಹೆಚ್ಚಿ ಅಲ್ಲಿ ಏನು ಸಿಕ್ತೋ ಅಲ್ಲೂ ಹೆಚ್ಚು ಇದು ಮಾಡಿಕೊಟ್ಟ. ನಿಮಗೆ ಆಮೇಲೆ ಪೌರೋಹಿತ್ಯ ಸಾಕು ಅಂತ ಅನಿಸ್ತಾ? ನನಗೆ ಹೌದು. ಯಾಕೆಂದ್ರೆ ಈ ಪೌರೋಹಿತ್ಯದಿಂದ ಒಂದು ಸಂಸಾರ ಜೀವನ ಆಗ್ತಿಲ್ಲ. ಇದು ನಾವು ಏನ್ ಮಾಡಿದ್ರು ಕಿರಾಣಿ ಅಂಗಡಿ ಹಾಕಿ ಯೋಚನೆ ಮಾಡಿದ್ರಂತಲ್ಲ. ಕಿರಾಣಿ ಅಂಗಡಿ ಹಾಕಿ ಯೋಚನೆ ಮಾಡದ್ದು ಅಂದ್ರೆ ಅದೇನಾಯ್ತು, ಹಾಗೆ ನಡೀತಾ ಇರಬೇಕಾರೆ ನಾನು ಬೇರೆ ಜನ ಕೊಟ್ಟದ್ದು ದುಡ್ಡಿನಲ್ಲಿ ಸಣ್ಣ ಪ್ರಮಾಣದ ಇಟ್ಕೊಂಡೆ ಅಂಗಡಿಯ. ಅಲ್ಲಿ ಮನೆ ಹತ್ರ ಒಂದು ಇಮಾರತ್ ಇತ್ತು, ತಗೊಂಡು ಅಲ್ಲಿ ಏನಾಯ್ತು ಅದು ನಡೆಯಿತು. ಆದ್ರೆ ಕಡೆಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಏನು ಹೀಗೆಲ್ಲ ಬಂತು ಮನಸ್ಸಿಗೆ. ಅವಾಗ ದೊಡ್ಡ ಪ್ರಮಾಣ ಮಾಡುವವರು ಭಾಳ ಹೇಳಿ ಕಿರಾಣಿ ಅಂಗಡಿಯನ್ನ ಸ್ವಲ್ಪ ಬೆಳೆಸಿದೆ. ಗಿರಾಕಿ ತುಂಬಾ ಸಿಕ್ಕರು ನನಗೆ. ಆವಾಗ ಕೆಲವು ಜನ ಕೊಡ್ತಿತ್ತೆ. ಈಗ ನನಗೆ ಸ್ವಲ್ಪ ದಿನ ನಡತ್ತು, ಕಡೆ ಚಲೋ ನಡತ್ತು. ಕಡೆ ನನಗೇನಂತಾಯ್ತು, ದೊಡ್ಡ ವ್ಯಾಪಾರ ಮಾಡುವ ತಕೊಂಡು ನಾನು ಟ್ರೇಡರ್ಸ್ ಅಂತ ಹೇಳಿ ಮಾಡಿದೆ. ಕೇಳೋದಿಲ್ಲ, ಟ್ರೇಡರ್ಸ್ ಅಂತ ಹೇಳಿ ಮಾಡಿ ಹುಬ್ಬಳ್ಳಿಯಿಂದ ಸಾಮಾನು ತರಿಸಿ ಇದ್ರ ಮೇಲೆ ಹೋಲ್ಸೇಲ್ ಕೊಡುವುದು. ದೊಡ್ಡ ವ್ಯಾಪಾರದ ದೊಡ್ಡ ಇದ್ರೊಳಗೆ ಕೊಡುವುದು. ಕೀರ್ಗೆಟ್ಲೆ ತಗೊಂಡು ಹೋಗ್ಬೋದು ಹೆಚ್ಚು ನನಗೆ ಸಿಕ್ಕದು. ಆವಾಗ ದುಡ್ಡು ಸುಮಾರು ನಾನು 10-12 ವರ್ಷ ಬರೀ ದೊಡ್ಡ ಪ್ರಮಾಣದಲ್ಲಿ ಕಿರಾಣಿ ವ್ಯಾಪಾರ ಮಾಡಿದೆ. ಕಿರಾಣಿ ಭಟ್ರ ಅಂತಾನೆ ಫೇಮಸ್ ಆದ್ರಂತೆ. ಹೌದು. ಯಕ್ಷಗಾನ ಹೇಗ್ ಒಲವು ಬಂತು ನಿಮ್ಗೆ? ಅದು ನಮ್ಮಲ್ಲಿ ನನ್ನ ತಂದೆ ಒಳ್ಳೆ ತಾಳ್ಮದ್ದೆ ಅರ್ಥ ಆಗ್ತಿತ್ತು. ಆಗಿನ ಕಾಲದಲ್ಲಿ ಭಯಂಕರ ಹೆಸರಿತ್ತು ಅವನಿಗೆ ಅರ್ಥದಲ್ಲಿ.
ಮಾದೇಶ್ವರ ಭಟ್ರ ಅರ್ಥ ಹೇಳೋದು 100 ಜನ ಸೇರ್ತಿತ್ತು. ಓಹೋ. ಆಗ ಅಷ್ಟು ಚಲೋ ಅರ್ಥ ಆಗ್ತಿತ್ತ, ಅಭಿನಯ ಮಾಡಿ ಒಳ್ಳೆ ಮಾಡಿ. ನಾನೇನಾದ್ರು ಅವನ ಸಂತಿಗೆ ಹೋಗಿ ಕೂತ್ಕೊತಿದ್ದ, ಅವನು ಕರ್ಕೊಂಡು ಹೋಗ್ತಿದ್ದ. ಕರ್ಕೊಂಡು ಹೋದಾಗ ನನಗದು ಅವನು ಆ ಪಾತು ಕೇಳಿ ಆ ಜನರ ಅಭಿನಂದನೆ ನೋಡಿ ನನಗೂ ಒಂದವನಿಗೆ ಆಸಕ್ತಿ ಬಂತು. ಹೇಳಿದೀಯ ಕಡೆ ನನ್ನ ಈ ಆಸಕ್ತಿ ಮತ್ತು ನೋಡ್ಕೊಂಡು ನನ್ನ ಅತ್ಯಂತ ಮಾಡ್ದ. ನನಗೆ ಕರ್ಕೊಂಡು ಹೋಗಿ ಕೂರಿಸ್ಕೊಂಡಿ, ಏನಂತಮ್ಮ ಅರ್ಥ ಆಯ್ತೇನಾ ಕೇಳ್ತಿತ್ತ. ಏನ ಅರ್ಥ ಆಯ್ತ್ಯಾ? ಹೇಳ್ಕೊಟ್ರು ಹೇಳ್ತ ನನಗೆ ಎತ್ತದ ಇವ ನಮ್ಮ ಮೇಲೆ ಹೇಳ್ತಿದ್ದೆ. ಹೇಳಿದೀಯ ಆಗ ಈ ಸಂಧಾನ ಆದ್ರೂ ಸಂಧಾನ ಆಡೋ ಪ್ರಸಂಗ ಆಗ್ತಿತ್ತು ಹೆಚ್ಚು. ಅದ್ರಾಗ ನನಗೆ ಸಂಜೆಯನ್ನು ಕೊಡ್ತಿತ್ತ. ಸಂಜೆ ಅಂದ್ರೆ ಪೋಟ್ಮೆನ್ ಇದ್ದಂಗೆ. ಅದ್ರಲ್ಲಿ ಅದ್ರೊಳಗೆ ಮುಂದರ್ದೆ ಎಲ್ಲರೂ ಹೆಸರು ಬಂತು. ನನಗೆ ಚೆನ್ನಾಗಿ ಹೆಸರು ಬಂತು. ತಾಳ ಮಧ್ಯೆ ಅರ್ಥ ನಾನು ಬಿಟ್ಟು ಚಲೋ ಹೇಳ್ತ ಕೇಳೋದಿಲ್ಲ ಹೇಳಿ ನನ್ನನ್ನು ಕರ್ಕೊಂಡು ಹಾಕುವ ಕಿತ್ತಾಳೆ ರಾಮಚಂದ್ರ. ನಾನು ಒಂದು ಜೋಡಿ, ಅವನು ಅಭಿನಯ ಮಾಡಿ ಕುಂತಲ್ಲಿ ಒಳ್ಳೆ ಅಭಿನಯ ಮಾಡಿ ಅರ್ಥ ಆಗ್ತಿತ್ತ. ನಾನು ಅವ ಮೊದಲಿಂದ ದೋಸ್ತರು, ನೆಂಟರು ಹೌದು, ದೋಸ್ತರಾದ್ರಿಂದ ಪ್ರತಿ ತಾಳ ಮಧ್ಯೆ ನಾವು ಇಬ್ರು ಹೋಗ್ತಿತ್ತು. ಒಂದು ಹಂಗದ್ದೇ ಜೋಡಿ, ನಂಗೊಬ್ಬ ಜೋಡಿಗೂ ಹೆಚ್ಚು ಮಾತಾಗೋತಿತ್ತು. ಈಗ ಸಂತಾನ ಆದ್ರೆ ಕೌರವ ಕೃಷ್ಣ, ಧರ್ಮಾಂಗದ ಹೀಗೆ ಜೋಡಿ ಪಾತ್ರ, ಕರ್ಣ ಶಲ್ಯ, ಹೀಗೆಲ್ಲ ಜೋಡಿ ಪಾತ್ರ ಆಗ್ತಿತ್ತು. ನಂತ ಒಂದು ಜೋಡಿ. ನಾನು ಭಾವನ ತೋರ್ಸು ಆಗ್ತಿದ್ಯಾ? ಅವನೇ ಹೇಳ್ತಿದ್ದ. ನಾನು ಭಾವನ ಮಾತನಾಡೆಲ್ಲ ತೋರ್ಸು ಆಗ್ತಿದೆ ಎಲ್ಲ ಹೇಳ್ತಿದ್ದ. ಕಿತ್ತಾಣಿ ತಾಳ ಮಧ್ಯೆ ಕಡಿಮೆ ಆಗ್ತಾ ಬಂತು. ಆಟ ಸಂಘಟನೆ ಮಾಡಿ ಅನ್ಕಲೆ ಹಳ್ಳಿಲಿ ಕೆಲವು ಸೇರಿ ಆಟ ಮಾಡ್ತಿದ್ದೆ. ಮೂಡ್ಕಣಿ ನಾಡೆ ಕೊಡದ ಕುಡಿಯೋರು, ಕೆರೆಮನೆ ಅವರು ನಿನ್ನ ಚಕ್ಕಾರ ಗಣೇಶ್ ಭಟ್ಟ ಮೊದಲಾದವರೆಲ್ಲ ಇದ್ದಿದ್ದು, ಅವರನ್ನೆಲ್ಲ ಕೂಡಿಸಿ ಆಟ ಮಾಡಿಸ್ತಿದ್ದೆ ಸಂಘಟಕನಾಗಿ. ನಿಮ್ಗೆ ಮೇಳ ಮಾಡ್ಬೇಕು ಅಂತ ಯೋಚನೆ ಹೆಂಗ್ ಬಂತು? ಇದನ್ನ ಮಾಡ್ತೀನಿ ಹೇಳ್ತಾರೆ. ಆವಾಗ ಏನಾಗ್ತದೆ, ನನಗೂ ಮನಸ್ಸಿಗೆ ಏನು ನಾವು ಹೀಗೆಲ್ಲ ಮಾಡೋದಕ್ಕಿಂತ ಹೆಚ್ಚಿಗೆ ನಾವೊಂದು ಮೇಳ ಮಾಡಿ ನೋಡುವ, ಏನು ಇದು ಹೇಳ ಆಲೋಚನೆ ಮಾಡಿ ಮೇಳ ಮಾಡುವ ಮನಸ್ಸು ಬಂತು ನನಗೆ. ಆಗ ನಾನು ಕೆರೆಮನೆ ಶಿವರಾಮ ಹೆಗಡೆಯವರನ್ನು ಸಂಪರ್ಕ ಬೆಳೆಸಿ ಅವ್ರ ಹತ್ರಕ್ಕೆ ಅವ್ರು ಬೇಡ ಅಂದ್ರು. ಆರ್ಟ್ಸ್ ಮೇಳದ ಮಾಡಿದವ್ರು ಯಾರೇ ಒಳ್ಳೇದಾಯ್ತಿದೆ, ಸುಮ್ಮನೆ ನಾಡ್ಬಿಟ್ರೆ ನೀವು ಚಲೋ ಇದ್ದು, ನಿಮ್ಗೆ ಹೆಸರು ಈಗ ಎಲ್ಲ ವ್ಯವಹಾರದಲ್ಲೂ ನಿಮ್ಮ ಹೆಸರಿದ್ದು, ಮತ್ತು ಇಡೀ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಿಮ್ಮನ್ನು ಹೆಸರು ಕೊಂಡಾಡ್ತಾವ. ನೀವು ಆರ್ಟ್ಸ್ ಮೇಳ ಮಾಡಿದ್ರೆ ಎಲ್ಲ ಹೋಗೋಗಿ ತೋಳ ಹೇಳ್ತವ್ರು. ಹೇಳಿ ನನಗೂ ಅದೇ ಒಂದೊಮ್ಮನೆ ಹಠ ಆಚಾರವೇನು ಕರ್ಮ ಮಾಡೇ ತೀರುವಳೆ. ಅವ್ರ ಹತ್ರ ಹೇಳಿ ಅವ್ರು ಒಪ್ಪಿಸ್ಕೊಂಡು ಮೇಳ ಕಟ್ಟಿದೆ. ಶ್ರೀ ಇಡಗುಂಜಿ ಮಹಾಗಣಪತಿ ಪ್ರಸಾದಿತ ಯಕ್ಷಗಾನ ಮಂಡಳಿ ಸಂಯುಕ್ತ ಉತ್ತರ ಕನ್ನಡ. ಹೌದು, 3 ಮೇಳನ್ನು ಕೂಡಿಸಿ 3 ಯಜಮಾನ ನನ್ನ ಇದಕ್ಕೆ ತಗೊಂಡು ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಸಂಯುಕ್ತ, ಮಹಾವಿಷ್ಣು ಪ್ರಸಾದಕ್ಕೆ ಯಕ್ಷಗಾನ ಮಂಡಳಿ ಸಂಯುಕ್ತ, 3 ಈಗ 3 ಮೇಳನ್ನು ಬೇರೆ ಬೇರೆ ಒಂದೇ ಇರುವಾಗ ಸಂಯುಕ್ತ ಮಂಡಳಿ ಹೇಳಿ ಮಾಡಿದೆ. 1967 ನವೆಂಬರ್ 14 ಮೊದಲ ತಿರುಗಾಟ ಸೇವೆ. ಇಡಗುಂಜಿ ಮಹಾಗಣಪತಿ ಸನ್ನಿಧಾನದಲ್ಲಿ ಮೊದಲ ಆಟ ಮಾಡಿ ಸೇವೆ ಹೊಂಟ್ರಿ. ಹೇಗಿತ್ತು ಆ ವರ್ಷದ ಸೇವೆ? ಮೊದಲಿನ ಅನುಭವ ಎಂದು ಭಾಳ ಚಲೋ ಇತ್ತು. ನಾನು ಮೊದಲ ಮಾಡಿದಾಗ ಟೆಂಟಿನ ಮೇಳ ಮಾಡ್ಕೊಂಡಿದ್ದಂತೆ. ಆದರೆ ಚಲೋ ಸೇವೆ ಆಟ ಆಯ್ತು, ಮರುಸಿ ಆಟ ಇತ್ತು. ಅಲ್ಲೇ ಹತ್ತಿರ ಅನುಗೂಡು ಹೇಳಿ ಇಡಗುಂಜಿ ದೇವಸ್ಥಾನದ ಹತ್ತಿರ ಅದು ಅಂತ ಹೇಳಿದ್ದೀನಿ. ಅಲ್ಲಿ ನಾನು ಟಿಕೆಟ್ನ ಆಟ ಇಟ್ಟೆ ನನ್ನ ಮೇಳದ್ದ. ಈ ಇಡಗುಂಜಿ ಮಾಡಿ ಯಕ್ಷಗಾನ ಮಾಡ್ತೇನೆ. ಯಾರು ನನ್ನ ಗ್ರಾಚಾರವೋ ಏನು ಕರ್ಮೋ ಭಯಂಕರ ಮೊಳವಂತು. ಆಟ ಇಟ್ಟು 3-4 ದಿವಸ ಭಾರಿ ಮೊಳೆ ಬಂದು ಟೆಂಟ್ ಸಾವ ನೆಗಸ್ನಲ್ಲಿ ಅದು ಇತ್ತು. ಪ್ರಥಮ ಚುಂಬನಮ್ದು ಅಂತ ಹೋಗಿ ಹೇಳಿದಾಗೆ ನಮಗೆ ಲಾಸ್ ಆಯ್ತು. 8 ದಿವಸ ಮಳೆ, 8 ದಿವಸ ಮಳೆಗಾಲದಲ್ಲೇ ಆ ಟೆಂಟ್ ನೆಗೆಸ್ತಾ ಹೋಯ್ತು. 8 ದಿವಸ ನಂತರ ಅದ ಮಳೆ ಎಲ್ಲ ಹೋದ್ಮೇಲೆ ಅದು ತೆಗೆದು ಮತ್ತು ಹೊತ್ತಾಗಿಂದ ಆಟ ಅಲ್ಲೇ ಮಾಡಿದ್ದೆ. ಆ ಮಾಡಿದ್ರು ಚಲೋ ಲಾಭ ಎಲ್ಲೇ ಅಂತಿಲ್ಲ, ಲಾಸ್ನಲ್ಲೇ ನಡೀತಿತ್ತು ಅಷ್ಟೇ. ಅದು 1 ವರ್ಷ 2 ವರ್ಷ
ಮೇಳ ನಿಲ್ಲಿಸಲಿಲ್ಲ, ಹೇಗೋಗಮ್ಮ ನಡ್ಸ್ಕೊತ ಬಂದೆ, ಲಾಸೇ ಲಾಭ ಇಲ್ಲ. ತಿಳಿದಿದ್ಯಾ? ಯಾರ್ಯಾರೋ ಸಹಾಯ ಮಾಡ್ತಿತ್ತೋ, ಯಾರ್ಯಾರೋ ದುಡ್ಡು ಕೊಡ್ತಿತ್ತೋ, ಯಾರ್ಯಾರೋ ಸಹಾಯ ಮಾಡ್ತಿತ್ತೋ, 2 ವರ್ಷ ನಡೆತ್ತು. ಇಲ್ಲಿ ಇದು ನಿಟ್ಟೂರಿನಲ್ಲಿ ನನ್ನ ಮೇಳದ ಆಟ ನಿಟ್ಟೂರಿನಲ್ಲಿ ಇಟ್ಟಿದ್ದೆ. ಭಯಂಕರ ಮಳೆ ಬಂದು 8 ದಿವಸ ಆಟ ಆಡಲೇ ಆಗಿಲ್ಲ. ಕರೆಕ್ಟ. ಊಟಕ್ಕೆ ತುಟ್ಟಿ ಮೇಳದವರೆಗೆ ನಮಗೆ. ನಮ್ಮ ನಿಟ್ಟೂರು ಸುಬ್ರಾಯ ಇದ್ರು ಆಗ. ಹೊಸಳ್ಳಿ ಲಕ್ಷ್ಮೀನಾರಾಯಣ, ನಿಟ್ಟೂರು ಸುಬ್ರಾಯರು, ಆಮೇಲೆ ಮಾನ್ಯ ಸುಬ್ರಾಯ ಹೆಗಡೆ, ಆಮೇಲೆ ಈಗ ಕಾಮತ್ರು, ವಿಠಲದಾಸ್ ಕಾಮತ್ರು, 4 ಜನ ಕೂಡಿ 8 ದಿವಸ ನನ್ನ ಮೇಳವನ್ನ ಹೊಟ್ಟೆ ಹೊರಗ. ಅದೆಲ್ಲ ಮರೆಯಲು ಸಾಧ್ಯ ಇಲ್ಲ, ಅಷ್ಟು ಚಲೋ ಇದ್ದವು. ನಾವು ಹೊಟ್ಟೆ ಹೊರದು ನನ್ನ ಮೇಳ 8 ದಿವಸ ನಂತರ ಮತ್ತೆ ಆಟ ಆಡಿಸಿ ಅಲ್ಲೇ ಹೇಳ್ಕೊಟ್ಟ. ನೀವು ಮೇಳದಲ್ಲಿ ಹಾಕೊಂಡಿರೋರೆಲ್ಲ ದಿಗ್ಗಜರೇ. ದಿಗ್ಗಜ. ಅವ್ರನ್ನೆಲ್ಲ ಸಂಭಾಳಿಸೋದು ಸುಲಭ ಇತ್ತ? ಭಾರಿ ಕಷ್ಟ. ಯಾಕೆಂದ್ರೆ ಅವರೊಳಗೆ ಸಮ ಇಲ್ಲೇವು. ಈಗ ಉದಾಹರಣೆಗೆ ಒಂದು ಪ್ರಸಂಗ ಫಿಕ್ಸ್ ಮಾಡ್ತೀನಿ. ಚಂದ್ರ ಚರಿತ್ರೆ ಬಸವಾಸುರ ಹೋಗಿನಿ, ಆಗ ಆಡ್ತಿತ್ತು ಹೆಚ್ಚು. ಚಿಟ್ಟಾಣೆ ಬಸವಾಸುರ, ಶಿವರಾಮೇಗೌಡ ಈಶ್ವರ, ಮೂರೂರು ದೇವರಗಡೆ ದುಷ್ಟು ಬುದ್ಧಿ, ಹೀಗೆ. ಆಗ ಏನಂತ ಕೇಳಿ ಒಂದ್ ಕಡೆಗೆ ಅವರೊಳಗೆ ಅದು ಜಟಾಪಟಿ ಬಿತ್ತು. ಬೆಳಗಿನ ಜಾವ ಪ್ರಸಂಗ ಚಂದ್ರ ಚರಿತ್ರೆ ಹೇಳಿ ದೇವರಗಡ್ರು ಹೇಳ್ತು. ಬಸವಾಸುರ ಮೋಹಿನಿ ಬೆಳಗಿನ ಜಾವದ ಮಾಡುವ ಪ್ರಸಂಗ ಶಿವರಾಮೇಗೌಡರು ಹೇಳ್ತು. ಅವರೊಳಗೆ ಜಟಾಪಟಿಯಾಗಿ 9 ಗಂಟೆವರೆಗೆ ಚೌಕದ ಮನೆಗೆ ಯಾರು ಬಂದಿಲ್ಲ. ಇವಕೋ ಕಡೆಗೆ ಇದು ಶಿವರಾಮೇಗೌಡರು ಗೊತ್ತಾಯ್ತು, ಹೀಗಾತೋಳಿ. ಅವರು ಇದು ಒಟ್ಟು ನಾನ್ಬಟ್ಟಿ ಬೇಜಾರಾಗ್ತು, ನಾನ್ಬಟ್ಟಿ ತೊಂದರೆ ಆಗ್ತು ಅಂತ ಹೇಳ್ಕೊಂಡು ಬಸವಾಸುರ ಮೋಹಿನಿ ಮತ್ತೆ ಕೂತ್ಕೊಂಡ್ರು ಮಾಡಿದ. ಅದೇನಾಯ್ತು, ಅವರು ಯಾವಾಗ ಒಂದು ಹಠವಾದಿಗಳಾಗಿತ್ತು. ಅದು 4 ಗಂಟೆವರೆಗೆ ಬಸವಾಸುರ ಮೋಹಿನಿ ಮಾಡಿದ. ಆ ಪ್ರಸಂಗದ ಅಂತ ಆಟನೇ ಅಂತದ್ದು ಅದ್ಭುತ ಆತದು. ಕೇಳಿದ್ರಿ? ಈ ಮೂರೂರು ದೇವರಗಡ್ರು ಸಿಟ್ಟು ಬಂದ್ಕೊಂಡು ಆ ಆಟ ಮುಗಿಸ್ಕೊಂಡು ಮರುದಿವ್ಸ ಬೆಳಗಾವಿಗೆ ನನ್ನ ಮೇಳ ಬಿಟ್ಟಿಕ್ಕೆ ಬೇರೆ ಮೇಳ ಸೇರಿದ್ರು. ಎಲ್ರು ಹೀಗೆ ಮಾಡಿದ್ರು. ಯಾರು ಈಗ ಕೇಳಿ ಅಂದ್ರೆ ಅವರಿಂದ ಮತ್ತೆ ಇನ್ನೊಂದಿಷ್ಟು ಜನ ಹೋದ್ರು. ಕೆರೆಮನೆಯವರು ಮಾತ್ರ ಯಾವ ಸಂದರ್ಭದಲ್ಲಿಯೂ ನಾನು ಸಂಘಟನೆಯನ್ನು ಬಿಟ್ಟು ಹೋಗಿದ್ರೆ. ಒಟ್ಟಿನಲ್ಲಿ ಸರ್ವಂ ಯಕ್ಷಗಾನಮಯ. ಸರ್ವಂ ನನಗೆ ನನ್ನ ಜೀವನದಲ್ಲಿ ಯಕ್ಷಗಾನಕ್ಕೆ ನಾನು ಶುರು ಮಾಡಿದ ನಂತರ ನನಗೆ ಬೇರೆ ತಲೆ ಹೋಗ್ತಿದ್ದೆ ಅಲ್ಲಿ ಯಕ್ಷಗಾನವೇ. ಈಗಲೂ ಸಹ ನನಗೆ ತಾಳ್ಮದ್ಲಿ ಭಯಂಕರ, ಈಗಲೂ ಭಯಂಕರ ಖುಷಿ. ಈ ವಯಸ್ಸಿನಲ್ಲಿ ಅರ್ಥ ಅಲ್ದು ಹೋಗೋ ಹೇಳಿ ಕಾಣಿಸ್ತು ನನಗೆ. ಅಂದ್ರೆ ಯಕ್ಷಗಾನ ಅಂದ್ರೆ ಹಾಗಾಯ್ತು. 2 ವರ್ಷ ಮೇಳ ನಡೆಸಿ ತುಂಬಾ ಲಾಸ ಆಯ್ತು. ನಿಮ್ಮಮ್ಮ ಹೆಂಡತಿ ಎಲ್ಲ ಸರ ತಂದು ನಿಮ್ ಕೈಲಿಟ್ರು. ಹೌದು. ಅಂದ್ರೆ ನಾ ಕಷ್ಟ ಬಿಡೋದು ನೋಡಿದವು. ನನ್ನ ಹೆಂಡತಿ ಹೌದು, ನನ್ನ ತಾಯಿಯೂ ಹೌದು. ಈ ಶಾಲೆಗೆ ಮೇಲ್ದವರಿಗೆ ದುಡ್ಡು ಕೊಡವರಿ, ಮೇಲ್ದವರಿಗೆ ದುಡ್ಡು ಕೊಡೋದಕ್ಕೆ ನನ್ನ ಹತ್ರ ಎಂಥದ್ದು ಇಲ್ಲ, ದುಡ್ಡೆಲ್ಲ ಖರ್ಚಾಗಿದೆ. ಆವಾಗ ಎಂತ ಮಾಡುದು, ನಾನು ಈಗ ಆಲೋಚನೆ ಮಾಡಿ ಕೂತ್ಕೊಂಡ್ರೆ ನನ್ನ ತಾಯಿ ಎಂತ ಅಂತು, ತಮ್ಮ ನೀನು ಬೇಜಾರು ಬೇಡ, ಆಡುದು ಆಗೋಯ್ದು, ಆಗೋಯ್ದು. ನೋಡಪ್ಪ, ಬಂಗಾರ ಇದ್ದು, ಬಳೆ ಇದು ಎಲ್ಲ ಇದ್ದು, ಅದು ಕೊಡ್ತೆ ತಗ ನೀನು, ಅದು ನೀನು ಅಡ ಇಟ್ಟು ದುಡ್ಡು ತಗೊಂಬಂದು ಆ ಕಲಾವಿದರಿಗೆಲ್ಲ ದುಡ್ಡು ಕೊಡು ಹೇಳಂತು. ನಾನು ಹಿಡಿತು ಅಂತು. ಹೇಳಿದ್ಯಾ, ಈ ಇದು ಕೊಡ್ತೆ, ಇದು ತಗೊಂಡು ಅದು ಮಾಡಿ ಕಡೆ ಬೀರ್ಸ್ಕೊಡಿ. ಹಾಗಾಗಿ ಅವ್ಗಳು ಬಂಗಾರ ಎಲ್ಲ ತಗೊಂಡು ಅಡವು ಇಟ್ಟು ಆ ಕಲಾವಿದರಿಗೆಲ್ಲ ಸಾಲ ತೀರಿಸಿದೆ. ಆಮೇಲೆ ಶಂಭು ಹೆಗಡೆ ಅವರ ಡೇರೆ ಮೇಳದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ರಿ. 8 ವರ್ಷ ಕೆಲಸ ಮಾಡಿದ್ರಿ ಮ್ಯಾನೇಜರ್ ಆಗಿ. ಉಳುವವನೇ ಹೊಲದೊಡೆಯ ಈ ಕಾಯ್ದೆ ಬಂತು, ಜಮೀನ್ ಕಳ್ಕೊಂಡ್ರಿ. ಏನ್ ಅನಿಸ್ತು ಆಗ? ಕಾನೂನು ಬಂತು. ನಮ್ಗೆ 4 ಎಕರೆ ತೆಂಗಿನ ಹಿಟ್ಲು ಒಕ್ಕಲಿಗಿತ್ತು. ಸುಮಾರು ಒಂದು 7-8 ಜನ ಒಕ್ಕಲಿದ್ದು. ಅದಕ್ಕೆ ಹೇಳಿದ್ರಿ 50 ರೂಪಾಯಲ್ಲಿ ಟೆನೆನ್ಸಿ ಕಾನೂನು ಬಂತು. ಒಂದು ಮುರಾರ್ಜಿ ಕಾಲ. ಹೌದು. ಅವಾಗ ಗೇಣಿ ಮಾಡೋದು. ಕಡೆಗೆ ಊರು ಮನೆ ದೇವರಾಜರ ನಿಕಾಲ ಎಂಬ ಕಾಣ್ತು. ಹೌದು. ಆವಾಗ ಏನಾಯ್ತು ಕೇಳಿದ್ರೆ,
ನಮ್ಮದೆಲ್ಲ ಖಾತೆ ಹಾಕಿ ಹೋಗುತ್ತು ಅವಕ್ಕೆ ಒಕ್ಕಲಿಗೆ ಖಾತೆ ಹಾಕ್ಬಿಟ್ಟು ಆವಾಗ ನಾನು ತೆಂಗಿನಿತ್ನೆಲ್ಲ ಹೋತು ಕಳೆದೋತು. ಮತ್ತೆ ಇಲ್ಲಿ ಬಂದು ಜೀವನ ಕಟ್ಕೊಂಡ್ರೆ ಹೌದು. ಕಾಳಿಂಗ ನಾವಡ್ರ ಅಗಲಿಕೆ ಯಕ್ಷಗಾನಕ್ಕೆ ಎಷ್ಟು ನಷ್ಟ ತಂದಿದೆ? ಒಂದು ಮ್ಯಾಲೆ ನಿಂತು ಹೋಗ್ಪಟ್ಟು ತಂದು ದಾದಾತು ಒಂದ್ಸಲ ಶಾಲಿಗ್ರಾಮ ಮ್ಯಾಲ ನೆಡುವುದೇ ಕಾಳಿಂಗ ನಾವಡ್ನ ಹೆಸರಿನಲ್ಲಾಗಿತ್ತು ಭಾಗವತಿಯಾಗ. ಆಗ ಕಲಾವಿದರು ಯಾರು ಹೇಳೋದು ಮುಖ್ಯ ಅಲ್ಲ, ಪ್ರಸಂಗ ಕಾಳಿಂಗ ನಾಡಿದ್ದ ಅಂತ ಹೇಳಿದ್ರೆ ಆ ದಿವಸ ಕಲೆಕ್ಷನ್ ಜಾಸ್ತಿ, ಜನವೂ ಜಾಸ್ತಿ, ಭಯಂಕರ. ಕಾಳಿಂಗ ನಾವಡ ಭಾರಿ ಹೆಸರು ಬಂತು. ಆಗಿನ ಯಕ್ಷಗಾನ ಈಗಿನ ಯಕ್ಷಗಾನ ಏನು ವ್ಯತ್ಯಾಸ ನೀವು ನೋಡ್ತಾ ಇದ್ದೀರಿ? ಆಗಿನ ಯಕ್ಷಗಾನಕ್ಕೂ ಯಾವಾಗಿನ ಯಕ್ಷಗಾನ? ಈಗಿನ ಯಕ್ಷಗಾನ ಆಗಣದಿಂದ ಯಾವಾಗ? ನಿಮ್ಮ ಕಾಲದ ಯಕ್ಷಗಾನ. ನನ್ನ ಕಾಲದ್ದು ಇದು ನನ್ನ ಕಾಲದ್ದು ಹೇಳಿ ಅಂತ ಹೇಳತ್ತು. ಮೊದ್ಲನೇ ಯಕ್ಷಗಾನ, ಮೊದ್ಲ ಯಕ್ಷಗಾನ ಕಲಾವಿದರು ಅಷ್ಟೆಲ್ಲ ದುಡ್ಡಿಗಾಗ ಹಾಕುವರದವ್ರು ಅಲ್ಲ ಇದ್ದ. ಅವಕ್ಕೂ ಆಟ ಬೇಕಾಗ್ತಿತ್ತು, ಮಾಡ್ತಿತ್ತು. ಕಡೆಗೆ ಏನಾಯ್ತು, ಕಲಾವಿದರು ಬೆಳೆದಾಗೆ ದುಡ್ಡು ಆಸು ಬಂತು. 2,000 3,000 ರೂಪಾಯಿ ಸಂಬಳ ಕೊಡುವವರು ಹುಡುಕಿದವು. ಆಗ ಬೆಳೆದು ಬಂತು. ಅದಕ್ಕೆ ಮೊದ್ಲಿನ ಇದಕ್ಕೂ ಈಗಿನದಕ್ಕೂ ಬಹಳ ವ್ಯತ್ಯಾಸ ಆಯ್ತು. ಈಗ 4,000 5,000 ರೂಪಾಯಿ ಕೆಳಗೆ ಕಲಾವಿದರೇ ಇದೆ, ಕೇಳೋದಿಲ್ಲ. ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರೆ, ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ರೆ, PLD ಬ್ಯಾಂಕು ಮಾರ್ಕೆಟಿಂಗ್ ಸೊಸೈಟಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ರೆ ಹೇಗಿತ್ತು ಆವಾಗಿನ ಅನುಭವ? ನನಗೆ ರಾಜಕೀಯದಲ್ಲಿ ಮುಂದೆ ಬರೋಹಂತ ಉದ್ದೇಶ ಇಲ್ಲ. ನಾನು ವ್ಯಾಪಾರದಲ್ಲೇ ಸಾಕಷ್ಟು ಹೆಸರು ಗಳಿಸಿದ್ದೆ, ತುಂಬಾ ಜನಪ್ರಿಯನಾಗಿದೆ. ನಾನು ಬಿಟ್ಟು ಹೇಳ್ಬಿಟ್ರೆ ಒಂದು ಮಾತ ನಾವು ಮಾಡ್ತೋಕತ್ತಾರ ಹೇಳುವರು ಹೆಚ್ಚು ಸಿಕ್ಕದ. ಕೆಲವು ಜನ ನಮ್ಮ ಜನ ಎಲ್ಲ ಸೇರ್ಕೊಂಡು ನಾನು ಬಿಟ್ರು ನಾವು ಪಂಚಾಯತಿಗೆ ನಿಲ್ಲಿಸುವ ಹೇಳ್ದ. ಅವ ನನ್ನ ಕೈ ತಗೊಬಂದ ಮಾತ ನನ್ನ ಪಂಚಾಯತಿಗೆ ₹100 ಎಂತ ಬೇಕಾದ್ರೆ ಮಾಡಿ ಅಂದ್ರೆ ಪಂಚಾಯತ್ ನಿಲ್ಲಿಸಿ ಆರ್ಸ್ ತಗೊಬಂದ ಹೇಳಿ. ಅಲ್ಲಿಂದ ಕಡೆಗೆ ಪಂಚಾಯತ್ ಹೌದು, ತಾಲೂಕಾ ಬೋರ್ಡು ಹೌದು ತಿಳಿದಿಲ್ಲ, ಎಲ್ಲ ಆರ್ಸ್ ಬಂದೆ ನಾನು. ಎಲ್ಲದರಲ್ಲೂ ಆರ್ಸ್ ಬಂದೆ. MLA ಒಂದು ಬಿಟ್ರು ಬಾಕಿ ಅಷ್ಟರಲ್ಲೂ ಆರ್ಸ್ ಬಂದೆ. ಪ್ರಾಯಶಃ MLA ನಿಂತಿದ್ರೆ MLA ಆಗ್ತಿದ್ರೆ ಅಷ್ಟೇ. ಆ ಕಾಲದಲ್ಲಿ ಆಗೋಗ್ತಿತ್ತ ಇರ್ಬಲ್ಲ, ಗೊತ್ತಾಗ್ತಿಲ್ಲ. ಹಾಗೆ ವಾತಾವರಣ ಆಗಿತ್ತು, ನನ್ನ ಬಗ್ಗೆ ಜನಪ್ರಿಯತೆ ಆಗಿತ್ತು. ತಿಳಿದೆ, ತುಂಬಾ ಜನ ನನ್ನನ್ನ ಮೆಚ್ಚಿಕೊಂಡವರು ಇದ್ದಾಗ. ಹಣ, ಹೆಸರು, ಗೌರವ ಇವುಗಳಲ್ಲಿ ಯಾವುದು ಹೆಚ್ಚು ಉಳಿಯುತ್ತದೆ? ನನ್ನ ದೃಷ್ಟಿ ಪ್ರಕಾರ ಹೆಚ್ಚು ದಿವಸ ಉಳಿದ್ರೆ ಗೌರವ, ಹೆಸರು. ಕಡೆ ಹಣಕ್ಕೆ ಬೇಕಾಗಿಯೇ ಮಾಡ್ತಕ್ಕಂಥ ಕೆಲವರಿಗೆಲ್ಲ ಅದು ಯಾವುದೂ ಬೇಡ. ಕಡೆ ಉಳಿಯುವುದು ತಗೋಕ ಕೆಲವು ಹಣಕ್ಕಾಗಿಯೇ ಬೇಕಾದ್ರೆ ಮಾಡ್ತಿತ್ತು. ಇಷ್ಟು ವರ್ಷ ಜೀವನ ನೋಡಿದ್ದೀರಿ, ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು ಏನು? ಜೀವನದಲ್ಲಿ ಎಲ್ಲವೂ ಮುಖ್ಯವೇ. ನಾನು ಹೇಳ್ತೇನೆ, ಇದು ಮುಖ್ಯ ಇದು ಮುಖ್ಯ ಅನ್ನೋ ಪ್ರಶ್ನೆ ಇದೆ. ನಾವು ಮಾಡ್ತಕ್ಕಂಥ ವ್ಯವಹಾರಗಳು ನಮ್ಮ ಮನಸ್ಸಿಗೆ ಏನು ಸಿಕ್ತೋ ನಾವು ಅದನ್ನೇ ಹಿಡ್ಕೊಂಡು ಈ ತಪಸ್ನಾಗೆ ಇದನ್ನೇ ಮಾಡೋಳು ಮಾಡಿದಾಗ ಮಾತ್ರ ಅದಕ್ಕೊಂದು ಬೆಲೆ ಬಂತು ಮಾತು ಅಂತೀವಿನ. ಅಲ್ಲದೆ ಇದು ಜೀವನಕ್ಕೆ ಇದೇ ಮುಖ್ಯ, ಯಾವುದೂ ಇಲ್ಲ. 93 ವರ್ಷಗಳ ಈ ಬದುಕು ನಮಗೆ ಒಂದು ಪಾಠ ಕಲಿಸುತ್ತದೆ. ಜೀವನ ಯಾವಾಗಲೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ. ಆದರೆ ಪ್ರತಿಯೊಂದು ತಿರುವನ್ನು ಧೈರ್ಯದಿಂದ ಸ್ವೀಕರಿಸಿದರೆ ಸೋಲು ಒಂದು ಅನುಭವವೂ ಆಗುತ್ತದೆ, ನಷ್ಟವೂ ಒಂದು ಪಾಠವಾಗುತ್ತದೆ, ಕೊನೆಗೆ ಬದುಕೇ ಒಂದು ಸಾಧನೆ ಆಗುತ್ತದೆ. ಇದು ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಒಂದು ತಲೆಮಾರಿನ ಕತೆ. ಇದು ಸಂಕೇತನ. ಮತ್ತೊಬ್ಬ ಸಾಧಕರ ಬದುಕಿನ ಹೆಜ್ಜೆ ಗುರುತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಮಿತ್ರರೇ.